ಉತ್ತರ ಕನ್ನಡ ಕ್ಷೇತ್ರದ ಟಿಕೆಟ್ ಮೇಲೆ ಕಾಗೇರಿ ಕಣ್ಣಿಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆಗೆ ಪ್ರಮುಖ ನಾಯಕರು ಚರ್ಚೆ ನಡೆಸಿದ್ದು 4 ದಿನಗಳ ಹಿಂದೆ ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ನಾಯಕರು ಈ ಬಾರಿ ಬದಲಾವಣೆಯ ವಿಶ್ವಾಸದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಕಾಗೇರಿ ಇದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಆಂತರಿಕವಾಗಿ ಮಾತುಕತೆ ನಡೆಸಲಾಗ್ತಾ ಇದೆ. ಈಗಾಗಲೇ ಆಂತರಿಕ ವರದಿ ಮೋದಿ ಶಾ ಅವರ ಕೈ ಸೇರಿದೆ ಅಂತ ಹೇಳಲಾಗಿದ್ದು, ಯಾರ ಪರವಾಗಿ ಟಿಕೆಟ್ ಕೊಟ್ಟರು, ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಪರವಾಗಿ ಕೆಲಸ ಮಾಡೋದಾಗಿ ವಿಶ್ವೇಶ್ವರ ಹೆಗಡೆ ಹೇಳಿದ್ದಾರೆ. ಇನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನಡೆಸಿರುವಂತಹ ಮಾತುಕತೆ ನೋಡೋಣ ಬನ್ನಿ. ಸರ್, ಇದುವರೆಗೂ 20 ಕ್ಷೇತ್ರಗಳ ಅಂದರೆ ಕರ್ನಾಟಕ ರಾಜ್ಯದ 20 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ನಿಮ್ಮ ಪಕ್ಷದಿಂದ ಘೋಷಣೆ ಮಾಡಿದೆ. ಆದರೆ 6 ಬಾರಿ ಗೆದ್ದಿರುವಂಥ ಉತ್ತರ ಕನ್ನಡ ಕ್ಷೇತ್ರದ ಇದುವರೆಗೂ ಘೋಷಣೆ ಮಾಡಿಲ್ಲ. ಯಾವ ಕಾರಣಕ್ಕಾಗಿ ಘೋಷಣೆ ಮಾಡಿಲ್ಲ ಅಂದರೆ ಹೆಂಗೆ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಘಟಕ ಇರಬಹುದು, ದೇಶದ ನಮ್ಮ ಸಂಘಟನೆ ಈ ಲೋಕಸಭಾ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಈಗಾಗಲೇ ಒಂದು ಪೂರ್ವ ಸಿದ್ಧತೆಯನ್ನು ಬಲವಾಗಿ ಮಾಡಿದೆ. ಈಗಾಗಲೇ ಪ್ರಧಾನಮಂತ್ರಿಗಳು BJP ಒಂದೇ 370ಕ್ಕಿಂತ ಹೆಚ್ಚು ಸ್ಥಾನವನ್ನು ಗಳಿಸಬೇಕು, ಇಡೀ ದೇಶದಲ್ಲಿ NDA 400ಕ್ಕಿಂತ ಹೆಚ್ಚು ಸ್ಥಾನವನ್ನು ನಾವು ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ದೇಶದ BJPಯ ಮುಂದೆ, ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರವನ್ನು ನಾವು ಗೆಲ್ಲೋದಕ್ಕೆ ಇಡೀ BJPಯ ತಂಡ ಬಲಿಷ್ಠವಾಗಿ ಸಿದ್ಧತೆಯನ್ನು ಮಾಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಉಳಿದ ಸೀಟುಗಳನ್ನು ಸಹ ನಮ್ಮ ಕೇಂದ್ರ ಸಮಿತಿ JP ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನಿಯವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಅಂತಿಮ ಆಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ನಮ್ಮ ವರಿಷ್ಠರು ಈ ಕ್ಷೇತ್ರವನ್ನು ಒಂದು ದಾಖಲೆ ಮತದಿಂದ ನಾವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಯಾವ ರೀತಿಯಿಂದ ಯೋಚಿಸಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನದಂತೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅವರ ಗೆಲುವಿಗೆ ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡ್ತಾರೆ. ಆ ಪಟ್ಟಿಯಲ್ಲಿ ನಿಮ್ಮದು ಹೆಸರಿದೆ ಅಂತ ಹೇಳಲಾಗ್ತಾ ಇದೆ, ಏನಂತಾರೆ ಸರ್? ನಮ್ಮ ಪಕ್ಷದ ಆಂತರಿಕ ಚೌಕಟ್ಟಿನಲ್ಲಿ ಸಹಜವಾಗಿ ಚರ್ಚೆಗಳು ನಡೆದೇ ಇರುತ್ತೆ. ಈಗ ಹಾಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಹೇಳಿದ ಒಂದು ಹೇಳಿಕೆ ಪಕ್ಷಕ್ಕೆ ಬಹಳಷ್ಟು ಮುಜುಗರ ತಂದಿತ್ತು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ನರೇಂದ್ರ ಮೋದಿ ಅವರಿಗೆ 400 ಸೀಟುಗಳ ಬೆಂಬಲ ಬೇಕಾಗಿದೆ ಅಂತ ಹೇಳಿದರು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ನಮ್ಮ ಪಕ್ಷದ ಅಧ್ಯಕ್ಷರು ಶ್ರೀಯುತ ವಿಜೇಂದ್ರ ಅವರು ಈಗಾಗಲೇ ಮಾಧ್ಯಮಗಳ ಮೂಲಕ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳೋ ಅಗತ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ.